ಮ್ಯಾಕ್ಸ್ ಚಿತ್ರ ರಾಜ್ಯದೆಲ್ಲೆಡೆ ರಿಲೀಸ್ ಆಗಿದೆ. ಪ್ರಮುಖ ನಗರದಲ್ಲಿ ಇದು ಕಮಾಲ್ ಮಾಡಿದೆ. ಮ್ಯಾಕ್ಸ್ ಚಿತ್ರವನ್ನು ವಿಜಯ್ ಕಾರ್ತಿಕೇಯನ್ ಡೈರೆಕ್ಷನ್ ಮಾಡಿದ್ದಾರೆ. ಅಜನೀಶ್ ಲೋಕನಾಥ್ ಸಂಗೀತ ಕೊಟ್ಟಿದ್ದಾರೆ. ಶೇಖರ್ ಚಂದ್ರ ಅವರ ಕ್ಯಾಮೆರಾ ವರ್ಕ್ ಕೂಡ ಇದೆ. ಸುಕೃತ ವಾಗ್ಲೆ, ಸಂಯುಕ್ತ ಹೊರನಾಡ್, ಕಿಚ್ಚ ಸುದೀಪ್, ವರಲಕ್ಷ್ಮಿ ಶರತ್ ಕುಮಾರ್ ಇಡೀ ಕಥೆಯಲ್ಲಿ ಅದ್ಭುತವಾಗಿ ಅಭಿನಯಿಸಿದ್ದಾರೆ ಅಂತಲೇ ಹೇಳಬಹುದು. ಹಾಗಾಗಿಯೇ ಮೊದಲ ದಿನ ಈ ಚಿತ್ರದ ಕಲೆಕ್ಷನ್ ಚೆನ್ನಾಗಿಯೇ ಆಗಿದೆ. ರಜೆ ಇರೋದ್ರಿಂದ ಮುಂದಿನ ದಿನಗಳಲ್ಲಿ ಇದು ಇನ್ನೂ ಜಾಸ್ತಿ ಆಗುತ್ತೆ ಅನ್ನೋ ನಿರೀಕ್ಷೆ ಕೂಡ ಇದೆ. ಕರ್ನಾಟಕದಲ್ಲಿ ಮಾತ್ರ ಈ ಚಿತ್ರ ರಿಲೀಸ್ ಆಗಿದೆ. ಸಿನಿ ಪ್ರೇಮಿಗಳು ಈ ಚಿತ್ರವನ್ನು ಚೆನ್ನಾಗಿಯೇ ರಿಸೀವ್ ಮಾಡಿದ್ದಾರೆ. 300ಕ್ಕೂ ಹೆಚ್ಚು ಥಿಯೇಟರ್ನಲ್ಲಿ ಮ್ಯಾಕ್ಸ್ ಚಿತ್ರ ರಿಲೀಸ್ ಆಗಿದೆ. ಬೆಳಿಗ್ಗೆ 6:30ಕ್ಕೆ ಶೋ ಶುರುವಾಗಿದೆ. ಬೆಂಗಳೂರು, ಮೈಸೂರು, ಬೆಳಗಾವಿ, ತುಮಕೂರು ಹೀಗೆ ರಾಜ್ಯದ ಪ್ರಮುಖ ನಗರಗಳಲ್ಲಿ ಈ ಚಿತ್ರದ ಆಕ್ಯುಪೆನ್ಸಿ ಬಹುತೇಕ 80%ಕ್ಕೂ ಹೆಚ್ಚು ಇದೆ. ಈ ಮೂಲಕ ಮ್ಯಾಕ್ಸ್ ಚಿತ್ರ ಭರ್ಜರಿಯಾಗಿಯೇ ಓಪನ್ ಆಗಿದೆ. ಕಲೆಕ್ಷನ್ ಅಲ್ಲೂ ಕಮಾಲ್ ಮಾಡಿದೆ. ಒಪಿನಿಯನ್ ಕೂಡ ಉತ್ತಮವಾಗಿದೆ ಅಂತಲೇ ಹೇಳಬಹುದು. ಈ ಎಲ್ಲದರ ಒಂದು ಕಂಪ್ಲೀಟ್ ಮಾಹಿತಿ ಇಲ್ಲಿದೆ ನೋಡಿ. ಮ್ಯಾಕ್ಸ್ ಫಸ್ಟ್ ಡೇ ಕಲೆಕ್ಷನ್ ಚೆನ್ನಾಗಿದೆ. ಬುಧವಾರ ಚಿತ್ರ ರಿಲೀಸ್ ಆಗಿದೆ. ಆದರೂ ಅದ್ಭುತ ಅನಿಸೋ ಕಲೆಕ್ಷನ್ ಆಗಿದೆ. ಯುಐ ಚಿತ್ರಕ್ಕೆ ಹೋಲಿಸಿದರೆ ಮ್ಯಾಕ್ಸ್ ಚಿತ್ರದ ಕಲೆಕ್ಷನ್ ಉತ್ತಮ ಅನಿಸುತ್ತದೆ. Sackneil.com ಕೊಟ್ಟಿರೋ ಲೆಕ್ಕಾಚಾರದ ಪ್ರಕಾರ ಮ್ಯಾಕ್ಸ್ ನಿಜಕ್ಕೂ ಸಖತ್ ಮ್ಯಾಜಿಕ್ ಮಾಡಿದೆ. ಮೊದಲ ದಿನದ ಮೊದಲ ಶೋಗೇನೆ ಅದ್ಭುತ ರೆಸ್ಪಾನ್ಸ್ ಸಿಕ್ಕಿದೆ. ರಾಜ್ಯದೆಲ್ಲೆಡೆ ಅತ್ಯುತ್ತಮ ಅನಿಸೋ ಅಭಿಪ್ರಾಯವೇ ಬಂದಿದೆ. ಸಂಜೆ ಶೋ ಮುಗಿಯೋ ಹೊತ್ತಿಗೆ 6 ಕೋಟಿಯಷ್ಟು ಕಲೆಕ್ಷನ್ ಆಗಿದೆ. ಆದರೆ ರಾತ್ರಿ 10 ಗಂಟೆ ಹೊತ್ತಿಗೆ ಈ ಚಿತ್ರದ ಒಟ್ಟು ಕಲೆಕ್ಷನ್ ಲೆಕ್ಕ ಪ್ರಾಮಿಸಿಂಗ್ ಆಗಿಯೇ ಇದೆ. ಮ್ಯಾಕ್ಸ್ ಚಿತ್ರದ ಮೊದಲ ದಿನ ಕಲೆಕ್ಷನ್ 8.50 ಕೋಟಿ ಆಗಿದೆ. ಇದು ಕರ್ನಾಟಕದಲ್ಲಿ ಮಾತ್ರ ಅನ್ನೋದು ವಿಶೇಷವೇ ಅನಿಸುತ್ತಿದೆ. ಈ ಚಿತ್ರ ತಮಿಳು, ತೆಲುಗು ಸೇರಿ ಇತರ ಭಾಷೆಯ ಚಿತ್ರ ಬರೋ ಶುಕ್ರವಾರವೇ ರಿಲೀಸ್ ಆಗುತ್ತಿದೆ. ಆಗ ಈ ಚಿತ್ರದ ಕಲೆಕ್ಷನ್ ಲೆಕ್ಕಾಚಾರ ಇನ್ನೂ ಬೇರೆ ಇರುತ್ತೆ. ಆದ್ರೆ ಕರ್ನಾಟಕದಲ್ಲಿ ಮಾತ್ರ ಮ್ಯಾಕ್ಸ್ ಚಿತ್ರದ ಮೊದಲ ದಿನ 8.5 ಕೋಟಿ ಆಗಿರೋದು ವಿಶೇಷ ಅನಿಸುತ್ತೆ. ಇದೇ ರೀತಿನೇ ಮ್ಯಾಕ್ಸ್ ಚಿತ್ರದ ಆಕ್ಯುಪೆನ್ಸಿ ಕೂಡ ಚೆನ್ನಾಗಿಯೇ ಇದೆ. ಇದರ ಒಟ್ಟಾರೆ ಶೇಕಡವಾರು 82.18% ಇದೆ. ಎರಡನೇ ದಿನವೂ ಇನ್ನೂ ಜಾಸ್ತಿ ಆಗುವ ನಿರೀಕ್ಷೆ ಕೂಡ ಇದೆ. ಪ್ರಮುಖ ನಗರದ ಆಕ್ಯುಪೆನ್ಸಿ ಲೆಕ್ಕ ಇಲ್ಲಿದೆ ನೋಡಿ. ಬೆಂಗಳೂರು 83.00%, ಹುಬ್ಬಳ್ಳಿಯಲ್ಲಿ 80.25%, ಇನ್ನು ಬೆಳಗಾವಿಯಲ್ಲಿ 82.50%, ಇನ್ನು ಮೈಸೂರಿನಲ್ಲಿ 93% ಇದೆ.